ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗ್ತಾನೆ ಇದೆ. ತಮಿಳುನಾಡಿಗೆ ನೀರು ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ CWRCಯಿಂದ ಮತ್ತೆ ಆದೇಶವನ್ನು ಹೊರಡಿಸಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಗಲಿದೆ ಮತ್ತಷ್ಟು ಕಾವೇರಿಯ ಕಿಚ್ಚು. ಪ್ರತಿ ಬಾರಿಯೂ ಕೂಡ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಈಗಲೂ ಮತ್ತೆ CWRC ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಆದೇಶ ಹೊರಡಿಸಿದೆ. ಮಂಡ್ಯ ಭಾಗದಲ್ಲಿ ರೈತರ ಕಿಚ್ಚು ಮತ್ತಷ್ಟು ಹೆಚ್ಚಾಗೋದಕ್ಕೆ ಇದು ಎಡೆ ಮಾಡಿಕೊಡ್ತಾ ಇದೆ. ಇಂದು ಪ್ರಾಧಿಕಾರದ ಆದೇಶ ಖಂಡಿಸಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಲಾಗುತ್ತೆ. ಆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜು ನೇತೃತ್ವದಲ್ಲಿ ಮುತ್ತಿಗೆಗೆ ಪ್ಲಾನ್ ನಡೆದಿದೆ. ಹಲವು ಸಂಘಟನೆಗಳು ಮತ್ತು ಹೋರಾಟಗಾರರೊಂದಿಗೆ ಮುತ್ತಿಗೆಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಪ್ರತಿಭಟನೆಯನ್ನು ಕೂಡ ಮಾಡಲಾಗುತ್ತೆ. ಪ್ರತಿಭಟನೆ ಹೆಚ್ಚಾಗುವ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಕೆಆರ್ಎಸ್ ಪ್ರವೇಶ ದ್ವಾರದ ಮುಂಭಾಗ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಪೊಲೀಸರು. ಕಾವೇರಿ ವಿಚಾರದಲ್ಲಿ ಈಗಾಗಲೇ CWRC, CWMA ಎಷ್ಟೇ ಸಭೆಗಳು ನಡೆದ್ರು, ನಿರ್ಧಾರಗಳನ್ನ ತೆಗೆದುಕೊಂಡ್ರು ಕೂಡ ಅದರಿಂದ ಕರ್ನಾಟಕಕ್ಕೆ ಪದೇ ಅನ್ಯಾಯ ಆಗ್ತಾ ಇದೆ. ತಮಿಳುನಾಡಿಗೆ ಇಂತಿಷ್ಟು ನೀರು ಬಿಡಬೇಕು ಅಂದರೆ ಬಿಡಲೇಬೇಕು. ಸುಪ್ರೀಂ ಕೋರ್ಟ್ ಕೂಡ ಅದೇ ರೀತಿ ಆದೇಶವನ್ನು ಮಾಡ್ತಿದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡುವಂತೇನೂ ಇಲ್ಲ, ಅದು ನ್ಯಾಯಾಂಗ ನಿಂದನೆ ಆಗುತ್ತೆ. ಮತ್ತೊಂದು ಕಡೆ ನಮ್ಮ ಕರ್ನಾಟಕದ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೂ ಆಗ್ತಿಲ್ಲ. ಅಂದಮೇಲೆ ಇಲ್ಲಿರುವಂಥ ನೀರಿನ ಶೇಖರಣೆ ಅಥವಾ ಸಂಗ್ರಹ ಮಟ್ಟ ಏನಿದೆ ಅದು ಕಡಿಮೆ ಇರೋದ್ರಿಂದ ನಮ್ಮ ರೈತರ ಹಿತಾಸಕ್ತಿಗೂ ನಾವು ಕಾಪಾಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ತಮಿಳುನಾಡಿಗೆ ನೀರು ಬಿಡಲೇಬೇಕು. ಇಲ್ಲಿರೋ ರೈತರಿಗೆ ಕುಡಿಯೋಕೆ ನೀರಿಲ್ಲ, ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ, ಆದರೆ ತಮಿಳುನಾಡಿಗೆ ಮಾತ್ರ ಬಿಡಲೇಬೇಕು. ಯಾವಾಗಲೂ ಬ್ರಿಟಿಷರ ಕಾಲದ ಆದೇಶ ಏನಿದೆ ಅದೀಗ ಹಾಗೇ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಒಂದು ಸಂಕಷ್ಟ ಸೂತ್ರ ಇಲ್ಲದೆ ಇರೋದ್ರಿಂದ ಪ್ರತಿ ಬಾರಿಯೂ ಕೂಡ ಮಳೆ ಕೊರತೆ ಆದಾಗ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇಷ್ಟು ನೀರು ಬಿಡಬೇಕು ಅಂದರೆ ಬಿಡಲೇಬೇಕು. ಇವತ್ತೇನಾಗಬಹುದು ಮಂಡ್ಯದಲ್ಲಿ ನೋಡೋಣ. 12,000 ಆದೇಶವಿದ್ದರೂ 15,000 ಹೆಚ್ಚು ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ